ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ನೋಡ್ರಿ ಸಂಡೇ ಮನ್ಯಾಗ ಅದಾವ ರೀ. ಮನ್ಯಾಗಿದ್ರೆ ನಮ್ಗೆ ಕೆಲಸ ಹಾಸಿಗೆ ಎಲ್ಲ ಹೊಲಸಾಗಿದ್ದು ಅಷ್ಟು ಹಾಸಿಗೆ ಹೋಗೋದು ಹಾಕಿ ಬಂದೀನಿ ರೀ. ಮ್ಯಾಳ್ಗೆ ಮ್ಯಾಗೆಲ್ಲ ಹಾಸಿಗೆ ಹೋಗೋದು ಹಾಕಿ ಬಂದೀನಿ ನೋಡಿರಿ. ಅವು ಇವಾಗ ಹಾಸಿಗೆ ಎಲ್ಲ ಮಡ್ಚ್ಕೊಂಬರ್ಬೇಕು ರೀ. ಆಮೇಲೆ ರೀ ಮತ್ತು ಇಲ್ಲಿ ಸ್ವಲ್ಪ ಪಾರ್ಕಿಂಗೂ ಎಲ್ಲ ಹಾಗೆ ಎಲ್ಲ ಹೊಲಸು ಆಗಿಬಿಟ್ಟಿತ್ತು ರೀ. ಸ್ವಲ್ಪ ನೀಟಾಗಿ ಒಳಗಡೆ ಒಂದು ದೊಡ್ಡ ಕಬೋರ್ಡ್ ಇತ್ತು ರೀ. ಆ ಕಬೋರ್ಡ್ ಏನದ ಇಲ್ಲೇ ಹೊರಗೆ ತಂದಿಟ್ಟಿದ್ದೀನಿ ರೀ. ಹೊರಗೆ ತಂದಿಟ್ಟು ಸ್ವಲ್ಪ ಸಾಮಾನು ಜಾಸ್ತಿ ಇದ್ದಿದ್ದು ಎಲ್ಲ ಸಾಮಾನು ಇಟ್ಟಿದ್ದೀನಿ ರೀ. ಇವಾಗ ನಿಮಗೂ ತೋರಿಸ್ತೀನಿ ನೋಡ್ರಿ. ಇದು ಬಂದು ಇಲ್ಲಿ ಕಾಟ ಇದೆ ರೀ. ಅದು ಕಾಟ ಏನದ ಒಳಗಡೆ ಇನ್ನೂ ಒಂದಿದೆ ರೀ. ಅದು ಒಂದೇ ಜೋಡಿಸಿದ್ದೀನಿ ರೀ. ಇವಾಗ ನೋಡ್ರಿ ಇದು ಈ ಕಡೆ ಕಸದ ಬಕೆಟ್ ಇಟ್ಟಿನಿ ರೀ. ಅವಿನ ಎಲ್ಲ ಚಪ್ಪಲು ಇಡಾಕಾಯ್ತು ಒಂದು ಖಾನೆ. ಇವೆಲ್ಲ ಸಾಮಾನು ಇಟ್ಟಿದ್ದೀನಿ. ಅವೆಲ್ಲ ಧೂಳಾಗ್ಯಾವ್ರೆ. ಎಲ್ಲ ಒರೆಸಿ ಇನ್ನೂ ಚೆನ್ನಾಗಿ ಇಡಬೇಕು. ಅದು ಏನಾದ್ರೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆಯಿಂದ ಹಾಸಿಗೆ ಹೋಗೋದು ಎಲ್ಲ ಹಂಗೆ ಇದಾವಲ್ರಿ. ಹಾಗಾಗಿ ನೋಡ್ರಿ ಇಲ್ಲಿನೂ ಇದು ಕಾಣಿಸ್ತಾವಲ್ರಿ. ಇವ್ರನ್ನೂ ಒಂದು 3 ಇದು ಪಳಿ ಅದಾವ್ರಿ. ಅವು ತೆಗೆದು ಒಗಿಬೇಕು ರೀ. ಮತ್ತು ನೋಡಿರಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ರೀ. ಒಂದು ಸ್ವಲ್ಪ ತೆಲಿಗುಂಬು ಸ್ವಲ್ಪ ಹಾಸಿಗೆ ಇದಾವ್ರಿ. ಇವೆಲ್ಲ ಇವು ಸ್ವಲ್ಪ ಬಿಸಾಕ್ಬೇಕು ರೀ. ಅವರು ನಮ್ಮ ಮನೆಯವ್ರು ಹೊರಗಡೆ ಹೋಗ್ಯಾರ. ಇವತ್ತೊಂದು ಸ್ವಲ್ಪ ಇನ್ನೂ ಕೆಲಸ ಇರ್ತತ್ರಿ. ಮಾಡಿಕೊಂಡು ಬಂದ ನಂತರ ನಮ್ಮ ಮಗನೂ ನಮ್ಮ ಮನೆಯವರು ಹೋಗೋದು ಬರ್ತಾರೆ. ಇವೆರಡು ಚೀಲ ಹಾಸಿಗೆ ಎಲ್ಲ ಇದು ಹಳೆವು ಜಾಸ್ತಿ ದಿನ ತುಂಬ ದಿನ ಆಯ್ತು ರೀ. ಹಾಗಾಗಿ ಇನ್ನೂ ಎಲ್ಲ ಮನೆ ಕ್ಲೀನ್ ಮಾಡೋದು ಆಯ್ತು ರೀ. ಇಲ್ಲಿ ಕ್ಲೀನ್ ಮಾಡಿ ಇಲ್ಲೇ ಹೊರಗಡೆ ಕೂತೇವೆ ನೋಡಿರಿ. ಆಯ್ತಾರ ನಮ್ಮ ಮನ್ಯಾಗ ಇರ್ತೇವಂದ್ರೂ ಆವಾಗ ಇವತ್ತು ಸ್ವಲ್ಪ ಸಾರು ಮಾಡಿದ್ದೆ ರೀ. ಇದು ಚಿಕನ್ ಸಾಂಬಾರು ಮಾಡಿದ್ದೀನಿ ನೋಡಿರಿ. ಚಿಕನ್ ಸಾಂಬಾರನ್ನೆಲ್ಲ ಊಟ ಮಾಡಿದ್ದೀವಿ. ಇದು ಬಂದು ಮಟನ್ ಸಾಂಬಾರು ರೀ. ಇದು ಮಟನ್ ಸಾಂಬಾರು ಮಾಡಿದ್ದೀನಿ ರೀ. ಸ್ವಲ್ಪ ಇಲ್ಲಿ ಇದು ಚಿಕನ್ದು ಸುಕ್ಕ ತೆಗೆದಿದ್ದೇನೆ ರೀ. ಇದು ಸ್ವಲ್ಪ ನಾವು ನೋಡ್ರಿ ರೊಟ್ಟಿ ಮಾಡಿದ್ದೇವೆ ನೋಡ್ರಿ. ರೊಟ್ಟಿ ಮಾಡ್ಕೊಂಡಿದ್ದೀವಿ ರೀ. ಇವತ್ತು ಎಲ್ಲರದು ಊಟ ಇದ್ದಾರೆ. ಒಂದು ರೊಟ್ಟಿ ಅರ್ಧ ರೊಟ್ಟಿ ಉಳಿದಿದ್ದಾರೆ. ಸಾಯಂಕಾಲ ಮತ್ತು ಏನಾದರೂ ನೋಡ್ರಿ ಅವಾಗನೇ ಅಡುಗೆ ಮಾಡಾಗನೇ ಇಡುವೆ ಮಾಡ್ಬೇಕಂದೇರೆ ನಾನು. ಅದು ಅವಾಗ ಇಡುವೆ ಮಾಡೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ಮನೆ ಅದು ಕ್ಲೀನ್ ಮಾಡೋದಿತ್ತು. ಹಾಸಿಗೆ ಬೇರೆ ಮ್ಯಾಗ ಎಲ್ಲ ಹಾಸಿಗೆ ಹೋಗೋದು ಹಾಕಿದ್ದೇವಲ್ರಿ. ಹಾಸಿಗೆ ಹೋಗಿದ್ದು ಅದು ಇದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಆಮೇಲೆ ಆ ಕಬೋರ್ಡ್ ಹೊರಗಡೆ ತಂದಿಡೋದಿತ್ತು. ಅವೆಲ್ಲ ಕೆಲಸ ಜಾಸ್ತಿ ಇದ್ದಿದ್ದಕ್ಕೇ ಅಡುಗೆ ಮಾಡೋದು ಇಡುವೆ ಮಾಡೋಕ್ಕಾಗಲಿಲ್ಲ ರೀ. ಅದಕ್ಕೆ ಊಟ ಮಾಡೋದನ್ನ ಇಡುವೆ ಮಾಡಲಿಲ್ಲ. ಇವಾಗ ಸ್ವಲ್ಪ ಇಡುವೆ ಮಾಡಿದೆ, ತಳ್ಕೊಂಡು ಇಡುವೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ರೊಟ್ಟಿ ಸಾಂಬಾರು ಮಾಡಿದ್ನಲ್ರಿ. ಅದು ಕೂಡ ಇದರಲ್ಲೇ ಸ್ವಲ್ಪ ಊಟ ಆದಮೇಲೆ ರೊಟ್ಟಿ ಸಾಂಬಾರು ಸ್ವಲ್ಪ ಇದ್ರಾಗ ಇಡುವೆದ ಮಾಡಿದ್ದಾರೆ ಅಷ್ಟೇ. ಇವಾಗ ಹಾಸಿಗೆ ಮೇಲೆ ಇದ್ದಾರೆ. ಹಾಸಿಗೆ ತೊಗೊಂಬರ್ಬೇಕು. ಮತ್ತು ಇನ್ನೂ ಸಾರು ಇದೆ ರೀ. ಚಿಕನ್ ಸಾಂಬಾರು ಮಟನ್ ಸಾಂಬಾರು ಇದೆ ರೀ. ನಾನು ಸಾಯಂಕಾಲ ಸ್ವಲ್ಪ ಚಪಾತಿ ಮಾಡಬೇಕು. ಮಧ್ಯಾಹ್ನ ರೊಟ್ಟಿ ಎಲ್ಲ ತಿಂದಿದ್ದೇವಲ್ರಿ. ಸಾಯಂಕಾಲಕ್ಕೆ ಚಪಾತಿ ಮಾಡಬೇಕು ರೀ. ಇನ್ನು ಹುಡುಗರು ಇನ್ನೂ ಅದು ಇದು ಆಟ ಆಡ್ಕೊಂಡೆ ಕುಂತಾರೆ. ಅವರು ಏನು ಕೆಲಸ ಮೇಲೆ ಬಟ್ಟೆನೂ ಹೋಗೋದು ಹಾಕಿವ್ರಿ. ಹಾಸಿಗೆನೂ ಅದಾವೆ. ಇನ್ನೂ ಹಾಸಿಗೆ ತೊಗೊಂಬರ್ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಬಟ್ಟೆನೂ ಅರ್ಧ ಹೋಗೋದು ಹಾಕಿದೇವ್ರಿ. ಇನ್ನೂ ಅರ್ಧ ಸಾಬಾನು ಕಡೆ ನೆನಿಟ್ಟಿದ್ದೇವೆ ರೀ. ಅವು ಕೂಡ ಒಗಿಬೇಕೀಗ. ಹುಡುಗರಿಗೆ ಹೇಳತ್ತಂದ್ರೆ ಹಾಸಿಗೆ ತೊಗೊಂಬರ್ತಾ. ಅವ್ರು ಏನು ಹೋಗ್ತಾ ಇಲ್ಲ ರೀ. ನಾವೇ ಹೋಗಿ ತೊಗೊಂಬರ್ಬೇಕು. ಈಗ ಮ್ಯಾಲೆ ಹೋಗಿ ಬಟ್ಟೆ ತೊಗೊಂಬರ್ಬೇಕು ರೀ. ಬಟ್ಟೆ ಹಸಿದ್ರೆ ಬಟ್ಟೆ ಅಂತ ತೊಗೊಂಬರಂಗಿಲ್ಲ ರೀ. ಹಾಸಿಗೆ ಹೊಸು ತೊಗೊಂಬರ್ತೇವೆ. ಹಾಸಿಗೆ ಒಣಗಿರ್ತಾವೆ ರೀ. ಬಿಸಿಲು ಜಾಸ್ತಿ ಇರುವಾಗ ಈ ಬಿಸಿಲಾಗ ಏನೆಲ್ಲ ಹಾಸಿಗೆ ಎಷ್ಟು ದಪ್ಪ ಹಾಸಿಗೆ ಇದ್ರೂ ಎಂಥ ದೊಡ್ಡ ದೊಡ್ಡ ಹಾಸಿಗೆ ಇದ್ದರೂ ಒಗೆದು ಹಾಕಿದ್ರು ಒಣಗ್ತಾವೆ ನೋಡ್ರಿ. ಇಂಥ ಬಿಸಿಲಾಗ ಬಿಸಿಲು ಭಾಳ ಆದ್ರೆ ಈಗ 4:15 ಆಗಿದ್ರೆ ಟೈಮ. ಅಂದ್ರೆ ಬಿಸಿಲಿಗೆ ಕ್ಯಾಮ್ರಾ ಸರಿಯಾಗಿ ಬರಲ್ಲ ರೀ. ಇಡುವೆ ಕ್ಲಿಯರಾಗಿ ಅಷ್ಟೊಂದು ಬರೋಂಗಿಲ್ಲ ರೀ. ಕೌದಿ ಅದ ನೋಡ್ರಿ. ಮೊನ್ನೆ ನಮ್ಮವ್ವ ಕೌದಿ ಹೊಲಿಸ್ಕೊಂಬಂದಾಳ್ರಿ. ಮೊನ್ನೆ ಊರ್ಲಿಂದ ಬಂದಿದ್ದಿಲ್ರಿ ನಮ್ಮವ್ವ. ಸ್ವಲ್ಪ ಖಾರ ಊರ ಕಡೆದು ಕಡ್ಲಿ ಹಿಟ್ಟು ಅದು ತೊಗೊಂಬಂದಿದ್ದಿಲ್ರಿ. ಕೌದಿ ಅಲ್ಲೇ ಊರಾಗೆ ಹೊಲಿಸ್ಕೊಂಬರ್ತಾರೆ. ನಾವಾದ್ರೆ ಇಲ್ಲಿ ಜಮ್ಖಾನ ಈ ಥರ ತೊಗೊತೇವೆ ರೀ. ಆ ಹಿಂದೊಂದು ಜಮ್ಖಾನ ಕಾಣ್ತದಲ್ರಿ, ಅದು ಊರಿಂದ ತೊಗೊಂಬಂದಿದ್ರಿ. ಇದು ಹೊಸ ಕೌದಿ. ಅಲ್ಲೇ ಸೀರೆ ಅದು ಜಾಸ್ತಿ ಇರ್ತಾವಲ್ರಿ. ಅವು ಊರ ಕಡೆನೇ ಹೊಲಿಸ್ಕೊಂಬಂದು ಬಿಡ್ತಾಳ್ರಿ ನಮ್ಮವ್ವ ಬರೋ ಹೊತ್ನ್ಯಾಗ. ಇವೇನದ ಇವ್ರನ್ನ ಇಲ್ಲೇ ತೊಗೊತೇವೆ ರೀ.
ಕೌದಿ ಯಾಕೆ ಹೊಲ್ಸೋದಂದ್ರೆ ಎಷ್ಟೊಂದು ಸೀರೆ ಅದು ಭಾಳ ಇರ್ತಾವಲ್ಲ ರೀ, ಹಾಗಾಗಿ ಅವ್ರನ್ನ ಕೊಟ್ರೆ ಹೊಲ್ದು ಕೊಡ್ತಾರೆ. ಎಷ್ಟು 300 ರೂಪಾಯಿನ 150 ರೂಪಾಯಿನ ತೊಗೋತಾರತ್ರಿ. ಇಲ್ಲೇ ಒಂದು ಕೌದಿ ಐತ್ರಿ. ಕೌದಿ ಹಿಂದೊಂದು ಕಾಣ್ತದೆ ನೋಡ್ರಿ, ಅದನ್ನು ಸೀರೆಲೇ ಮಾಡ್ಯಾರ ನೋಡ್ರಿ. ಅದು ಜಮ್ಕನ್ ಕಾಣಿಸ್ತದೆ ನೋಡ್ರಿ ಆ ಕೌದಿಯಿಂದ. ಅದು ಸೀರೆಲೇ ಮಾಡ್ತಾರತ್ ನೋಡ್ರಿ ಅಂತ ಜಮ್ಕನ. ಹಿಂದೆ ಕಾಣ್ತದಲ್ರಿ ಕಲರ್ ಅದು ಜಮ್ಕನ. ಆ ಕಡೆದೇನ್ರಿ ದೊಡ್ಡದು ರೆಗ್ರಿ ಅದು. ಈ ಥರ ಕೌದಿ ಮೊನ್ನೆ ಬರೋ ಹೊತ್ನ್ಯಾಗ ಹೊಲ್ಸ್ಕೊಂಬಂದಾಡ್ರಿ ನಮ್ಮವ್ವ. ಖಾರ ಕುಡ್ಸ್ಕೊಂಬಂದ್ರೆ 1 ವರ್ಷ ತನಕ ಸೀರೆ ರೀ ನಮ್ಗೆ. 1 ವರ್ಷ ತನಕ ಬರ್ತದೆ ನೋಡ್ರಿ. ಖಾರ ಬರ್ತಾಳೆ. ಮತ್ತು ಸ್ವಲ್ಪ ಅದು ಇದು ಕಾಳು ತೊಗೊಂಡು ಜೋಳದ ಹಿಟ್ಟು ಅಲ್ಲೇ ಊರಾಗ ಬೀಸ್ಕೊಂಬರ್ತಾರೆ. ಜೋಳದ ಹಿಟ್ಟು ಮತ್ತು ಕಡ್ಲೆ ಹಿಟ್ಟು ಕಡಿದ ತೊಗೊಂಬರ್ತಾರೆ ರೀ. ಬಜ್ಜಿ ಚೆನ್ನಾಗಿ ಆಗ್ತಾವ್ರಿ. ಹಾಗಾಗಿ ಬರೋ ಹೊತ್ನ್ಯಾಗ ತೊಗೊಂಬರ್ತಾರೆ ರೀ. ಈಗ ಬಂದಿಲ್ಲ ರೀ, ಯಾವಾಗ ಬಾ ಅಂತೇಳವ್ರಿ. ಬರ್ತಾಳೆ ಎಂದು ಬರ್ತಾಳನ್ರಿ. ಒಣಗ್ಯಾವ್ರಿ, ಹಾಸಿ ಚೆನ್ನಾಗಿ ಒಣಗ್ಯಾವ. ಅಲ್ಲಿ ಇನ್ನೊಬ್ಬ ಬಕೆಟ್ನಾಗ ಬಟ್ಟೆ ಇಟ್ಟೇವೆ ನೋಡ್ರಿ. ಅಷ್ಟು ಬಟ್ಟೆ ಅದಾವೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.